ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೀತೆಗೀಗ ಉಡಿಯ ತುಂಬಿರೆ, ಶ್ರೀರಾಮನರಸಿ ಜಾನಕಿಗೆ ಉಡಿಯ ತುಂಬಿರೆ. ಮೋಹನಾಂಗಿ ಸೀತೆಗೀಗ ಉಡಿಯ ತುಂಬಿರೆ, ಶ್ರೀರಾಮನರಸಿ ಜಾನಕಿಗೆ ಉಡಿಯ ತುಂಬಿರೆ. ಕದಲಿ ಕಿತ್ತಲೆ ನಿಂಬೆ ನಾರಿಕೇಳವು, ತೋರವಾದ ಬಿಡಿಯ ಮುತ್ತು ಉಡಿಯ ತುಂಬಿರೆ. ಕದಲಿ ಕಿತ್ತಲೆ ನಂಬೆ ನಾರಿಕೇಳವು, ತೋರವಾದ ಬಿಡಿಯ ಮುತ್ತು ಉಡಿಯ ತುಂಬಿರೆ. ಮೋಹನಾಂಗಿ ಸೀತೆಗೀಗ ಉಡಿಯ ತುಂಬಿರೆ, ಶ್ರೀರಾಮನರಸಿ ಜಾನಕಿಗೆ ಉಡಿಯ ತುಂಬಿರೆ. ಶ್ರೀರಾಮನರಸಿ ಜಾನಕಿಗೆ ಉಡಿಯ ತುಂಬಿರೆ, ಉಡಿಯ ತುಂಬಿರೆ. ಶುದ್ಧಳಾಗಿ ಗಂಡನ ಒಡನೆ ಬಾಳಬೇಕಮ್ಮ. ಅತ್ತೆ ಮಾವ ಗಂಜುಗೊಂಡು ನಡೆಯಬೇಕಮ್ಮ ಮಗಳೇ. ಹೊತ್ತು ಹೊತ್ತಿಗೆ ಹೊಳೆಯ ಕೆಲಸ ಮಾಡಬೇಕಮ್ಮ ಮಗಳೇ. ಹೊತ್ತು ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ ಮಗಳೇ. 10 ಮಂದಿ ಮೆಚ್ಚುವ ಹಾಗೆ ನಡೆಯಬೇಕಮ್ಮ, ನಡೆಯಬೇಕಮ್ಮ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ. ಆಚಾರ್ಯರೇ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮಗಳನ್ನ ನಮ್ಮ ಮಗಳ ಥರ ನೋಡ್ಕೊಳ್ತೀವಿ, ಚಿಂತೆ ಮಾಡಬೇಡಿ. ನನ್ನ ಮಗಳು ತುಂಬ ಮುಗ್ದೆ. ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ. ಕಷ್ಟ ಕಂಡ ಜಾಗದಲ್ಲಿ ತನ್ನ ಹತ್ರ ಏನಿದೆಯೋ ಅದನ್ನ ಹಿಂದೆ ಮುಂದೆ ನೋಡದೆ ಕೈಗೆ ಕೊಟ್ಬಿಡ್ತಾಳೆ. ದಯವಿಟ್ಟು ಕೋಪ ಮಾಡ್ಕೊಳ್ದೆ ನೀವೇ ಅವಳಿಗೆ ತಿದ್ದಿ ಬುದ್ಧಿ ಹೇಳಬೇಕು. ದಾನ ಧರ್ಮ ಮಾಡೋ ಗುಣ ಎಲ್ರಿಗೂ ಬರೋದಿಲ್ಲ ಆಚಾರ್ಯರೇ. ಸಿಕ್ಕಿದ್ದಲ್ಲ ತನಗೇ ಬೇಕು ಅನ್ನೋ ಈ ಕಾಲದಲ್ಲಿ ಕಷ್ಟದಲ್ಲಿರೋರ್ಗೆ ಕೈ ಚಾಚಿ ಕೊಡ್ತಾಳೆ ಅಂದ್ರೆ ಹೆಮ್ಮೆ ಪಡ್ಬೇಕಲ್ವೇ? ನನ್ನ ತಮ್ಮ ವಿಕಟ್ನಾಥಂದು ಅದೇ ಗುಣ. ಕಣ್ಣೀರು ಕಣ್ಜಾಗದಲ್ಲಿ ಕರ್ಗೋಗ್ತಾನೆ. ಆ ದೇವರೇ ಮಾಡಿರೋ ಜೋಡಿ ಇದು. ಒಬ್ಬಳೆ ಮಗಳು ಅಂತ ಚಿನ್ನದ ಒಳಲೇನ ಪಾಯಲಿಟ್ಟು ಸಾಕ್ಬಿಟ್ಟಿದ್ದೀವಿ. ಅವಳು ಹುಟ್ಟಿದಾಗಿಂದ ಕಷ್ಟ ಏನು ಅಂತಾನೆ ಗೊತ್ತಿಲ್ಲ. ಕೈಗೊಬ್ಬ ಕಾಲ್ಗೊಬ್ಬ ಆಳಿದ್ರು. ಇವಳು ಬೆರಳಿಂದ ತೋರಿಸಿದ್ದನ್ನ ಕಣ್ಣಿಗೊತ್ಕೊಂಡು ಮಾಡ್ತಾ ಇದ್ರು. ಹಾಗಂತ ನಿಮ್ಮನೇಲೂ ಹಾಗೆ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಕಷ್ಟ ಸುಖ ಅರ್ಥ ಆಗೋವರೆಗೂ ಸ್ವಲ್ಪ ಚೋಪನ್ ಬಂದು ನೋಡ್ಕೊಳ್ಳಿ. ನಾನು ನಿಮ್ಮನ್ನ ತುಂಬಾ ಸತಾಯಿಸಿದ್ದೀನಿ, ಅಹಂಕಾರ ತೋರಿಸಿದ್ದೀನಿ, ಮಾತು ತಪ್ಪಿದ್ದೀನಿ. ದಯವಿಟ್ಟು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ. ಚೆಚ್ಚೆ, ಏನು ಮಾತಂತ ಆಡ್ತೀರಿ ಆಚಾರ್ಯರೇ? ನೀವು ನಮ್ಗೆ ಹೆಣ್ಕೊಡೋದಕ್ಕೆ ಒಪ್ಕೊಂಡಿದ್ದ ಪುಣ್ಯಾತ್ಮರು. ಅಹಂಕಾರ ಅವಮಾನ ಅಂತ ಯಾಕೆ ಅನ್ಕೋತೀರಿ?
ನಾವು ನಿಮ್ಮ ಹಣಕ್ಕೋ ಚಿನ್ನಕ್ಕೋ ಆಸೆ ಪಟ್ಟು ನಿಮ್ಮ ಸಂಬಂಧಕ್ಕೆ ಮುಗಿಬಿದ್ದವರಲ್ಲ ಆಚಾರ್ಯರೇ. ನಮ್ಮ ಅತ್ತೆಯವರು ಜೀವನದಲ್ಲಿ ಏನನ್ನೂ ಆಸೆ ಪಟ್ಟವರಲ್ಲ. ಆದರೆ ದೇವರ ಸನ್ನಿಧಾನದಲ್ಲಿ ನಿಮ್ಮ ಮಗಳನ್ನ ನೋಡಿ ತುಂಬ ಇಷ್ಟಪಟ್ಬಿಟ್ರು. ಆಕೆನೇ ಅವ್ರ ಸೊಸೆ ಆಗಬೇಕು ಅಂತ ಅನ್ಕೊಂಡ್ರು. ಹೇಗಾದರೂ ಮಾಡಿ ಅವ್ರ ಆಸೆನ ಪೂರೈಸಬೇಕು ಅಂತ ನಾವೆಲ್ಲ ಒಂದೇ ಮನಸ್ಸಿಂದ ಪ್ರಯತ್ನ ಮಾಡಿದ್ವಿ. ಅದರಲ್ಲೂ ನಮ್ಮ ಶ್ಯಾಮ್ ಭಟ್ರ ಪ್ರಯತ್ನ ಅಂತೂ ಮರೆಯೋ ಹಾಗೆ ಇಲ್ಲ. ಗುಣಕ್ಕೆ ಮತ್ಸರ ಯಾಕೆ ಸ್ವಾಮಿ? ಎರಡೂ ಮನೆತನಗಳನ್ನ ನಾನು ಚೆನ್ನಾಗಿ ಬಲ್ಲವನಾಗಿದ್ದೀನಿ. ನಿಮ್ಮಿಬ್ಬರ ಮಧ್ಯೆ ಸಂಬಂಧ ಬೆಳೆದ್ರೆ ಬಂಗಾರದ ಆಭರಣದಲ್ಲಿ ವಜ್ರ ಇಟ್ಟಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಮನಸಾರೆ ಪ್ರಯತ್ನ ಮಾಡಿದೆ. ಹರಿವಾಯುಗಳ ಕೃಪೆಯಿಂದ ಎಲ್ಲ ಸಾಂಗವಾಗಿ ನೆರವೇರಿತು. ಈಗ ನನ್ನ ಜನ್ಮ ಸಾರ್ಥಕ ಅನ್ನಿಸ್ತಾ ಇದೆ. ಅಮ್ಮ, ಇವಳು ನನ್ನ ವಾರ್ಗಿತ್ತಿ ಅನ್ಕೋಬೇಡಿ. ನನ್ನ ಸ್ವಂತ ತಂಗಿ ಥರ ನೋಡ್ಕೊಳ್ತೀನಿ. ನಿಮ್ಮೆಲ್ಲರ ದೊಡ್ಡತನ ನೋಡಿ ನಾವು ತುಂಬಾ ಸಣ್ಣವರಾಗ್ಬಿಟ್ವಿ ಆಚಾರ್ಯರೇ. ನಿಮ್ದು ದೊಡ್ಡ ಮನೆತನ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ದೊಡ್ಡ ಮನಸ್ಸಿದೆ ಅಂತ ಗೊತ್ತಿರಲಿಲ್ಲ. ನಿಮ್ಮ ಮನೆಯವರು ಒಬ್ಬೊಬ್ರು ಒಂದೊಂದು ಮುತ್ತು. ನಿಮ್ ಸಂಬಂಧ ಸಿಕ್ಕಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ. ಇದಕ್ಕೆ ಮುಖ್ಯ ಕಾರಣಕರ್ತರು ಶ್ರೀ ಗುರು ಪಾದಂಗಳವರು. ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಹೌದು, ಇದಕ್ಕೆಲ್ಲ ಗುರುದ್ವಯರೇ ಕಾರಣ. ಅವರ ಆಶೀರ್ವಾದದಿಂದಲೇ ಇದೆಲ್ಲ ಸಾಧ್ಯ ಆಗಿದ್ದು. ನಮ್ಮ ಮಗಳನ್ನ ನಿಮ್ಮ ಮಡಿಗೆ ಒಪ್ಪಿಸ್ತಾ ಇದ್ದೀವಿ. ಮಗಳು, ಇವತ್ತಿಂದ ನಿನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲ ಇವರೇ ನಮ್ಮ. ಮಗಳೇ, ಇನ್ನು ಮೇಲಿಂದ ನಿನ್ನ ದೂರು ದುಮ್ಮಾನ ಏನೇ ಇದ್ರು ಇವ್ರ ಹತ್ರನೇ ಹೇಳಬೇಕು. ಯಾವುದನ್ನು ತವ್ರ ಮನೆಗೆ ತರಬೇಡ ಕಂದ. ಇಲ್ಲ ಅಪ್ಪ, ನಾನು ಹೆತ್ತವ್ರಿಗೆ ಕಳಂಕ ತರದೇ ಇರೋ ರೀತಿ ಬದುಕ್ತೀನಿ.